ಭವನದಲ್ಲಿ ಸಂಜೆ 25ನೇ ಸಿಎಂ ಡಿಕೆ ಶಿವಕುಮಾರ್ ಶಪಥ ಹಿನ್ನೆಲೆ ಬಂಡೆ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಡಿಕೆಶಿ ಒಳಿತಿಗಾಗಿ ಅಭಿಮಾನಿಗಳು ವಿಶೇಷ ಹರಕೆಯನ್ನ ಇಟ್ಕೊಂಡಿದ್ದಾರೆ. ಯಾವುದೇ ಅಡೆತಡೆಗಳು ಇಲ್ಲದೆ ಅಧಿಕಾರವನ್ನ ನಡೆಸಬೇಕು. ಇನ್ನು 2 ವರ್ಷಗಳ ಕಾಲ ಅಧಿಕಾರವನ್ನ ಯಾವುದೇ ಅಡೆತಡೆಗಳು ಇಲ್ಲದೆ, ವಿಘ್ನಗಳು ಇಲ್ಲದೆ ನಡೆಸಲಿ ಅಂತ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಶಿಡ್ಲಘಟ್ಟದ ಸೋಮೇಶ್ವರ ದೇವಸ್ಥಾನದಲ್ಲಿ ಬಂಡೆ ಅಭಿಮಾನಿಗಳು ಪೂಜೆಯನ್ನ ನೆರವೇರಿಸಿದ್ರು. 100 ಈಡುಗಾಯಿಯನ್ನ ಒಡೆಯೋ ಮೂಲಕ ದೇವರಲ್ಲಿ ಹರಕೆಯನ್ನ ಇಟ್ಕೊಂಡಿದ್ರು. ಇನ್ನು ಕಾರ್ಯಕರ್ತರಿಗೆ ಲಾಡು ಹಾಗೂ ಪ್ರಸಾದವನ್ನ ಹಂಚಿ ಸಂಭ್ರಮಿಸಿದ್ರು. ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ನೇತೃತ್ವದಲ್ಲಿ ಈ ರೀತಿ ಪೂಜೆ ನಡೆದಿದೆ. 2 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಅಧಿಕಾರ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಗರದ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಭಕ್ತಿಯಿಂದ ಈಡುಗಾಯಿ ಹೊಡೆಯುವ ಮೂಲಕ ಹರಕೆಯನ್ನ ತೀರಿಸಿದ್ದಾರೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಲಾಡು ಹಾಗೂ ಪ್ರಸಾದವನ್ನ ಹಂಚಿ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ನೇತೃತ್ವದಲ್ಲಿ ಈ ಒಂದು ವಿಶೇಷ ಹರಕೆ ಸಲ್ಲಿಕೆ ಕಾರ್ಯಕ್ರಮ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಬ್ಬದಂತಹ ವಾತಾವರಣ ಮನೆ ಮಾಡಿದೆ. कांग्रेस पार्टी के जय डीके साहब के जय डीके साहब के सिद्धरामಯ್ಯ के डीके मुख्यमंत्री आಗುತ್ತಿರುವ डीके साहब के माननीय मुख्यमंत्री आಗುತ್ತಿರುವ डीके साहब के भगवान की जय डीके शिवकुमार ಅವರಿಗೆ ಪುಟ್ಟಣ್ಣ ಅವರಿಗೆ ಸುಧಾಕರ್ ಅವರಿಗೆ ಸಿಎಂ ಆಗ್ತಾ ಇರೋದ್ರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಹ ಉತ್ಸಾಹ ಏನು ಆಸಕ್ತಿ ಅಭಿಮಾನ ಅವರ ಒಂದು ಬಗ್ಗೆ ಇದ್ದಂಥ ಒಂದು ಸಂಭ್ರಮಾಚರಣೆ ಇವತ್ತು ಎಲ್ಲರಲ್ಲೂ ಸಹ ಆಚೆ ಬಂದು ಅವರು ಹಬ್ಬದ ವಾತಾವರಣನ ಸೃಷ್ಟಿ ಮಾಡ್ತಾರಂಥದ್ದು, ಅವರೇ ಪೂಜೆಗಳು ಮಾಡ್ತಾ ಇರೋಂಥದ್ದು, ಈಡುಗಾಯಿ ಹೊಡೆಯೋಂಥದ್ದು ಮತ್ತು ಬ್ಯಾನರ್ ಕಟ್ಟೋಂಥದ್ದು, ಎಲ್ಲೋ ಒಂದು ಕಡೆ ಸಿಹಿ ಹಂಚೋಂಥದ್ದು, ಊಟ ಹಾಕೋಂಥದ್ದು, ಬಿರಿಯಾನಿ ಹಂಚೋಂಥದ್ದು, ಏನೆಲ್ಲ ಸಂಭ್ರಮಾಚರಣೆಗೆ ಅವಕಾಶಗಳಿತ್ತು ಅವೆಲ್ಲನೂ ಸಹ ರಾಜ್ಯಾದ್ಯಂತ ಆಗ್ತಾಯಿದೆ. ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಸಹ ನಾವು ಮಾಡ್ತಾ ಇರೋಂಥದ್ದು ಆಗ್ತಾಯಿದೆ. ಶಿವನ ದೇವಸ್ಥಾನ ವಿಶೇಷವಾಗಿ ಇಲ್ಲಿ ಸೋಮೇಶ್ವರ ಸ್ವಾಮಿ ಅಂತ ಶಿವ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ.